ನಮಸ್ತೆ ಎಲ್ಲರಿಗೂ ಮಾಂತೆರೆಗ್ಲ ನಮಸ್ಕಾರ. ಪಿಜ್ಜಾ, ಬರ್ಗರ್ನಂತಹ ತಿಂಡಿಗಳನ್ನು ಇಷ್ಟಪಡುವ ಈ ಕಾಲದಲ್ಲಿ ಕೆಲವು ಹಳೆ ಕಾಲದ ತಿಂಡಿಗಳನ್ನು ಮಕ್ಕಳು ಮರ್ತೇ ಹೋಗಿರ್ತಾರೆ. ಹಾಗಾದರೆ ಮಕ್ಕಳಿಗೆ ಸಂಜೆಯ ಸಮಯದಲ್ಲಿ ತಿನ್ನಲು ಒಂದು ಹಳೆ ಕಾಲದ ಮುರುಕು ತಿಂಡಿಯನ್ನು ನೆನಪಿಸೋಣ. ಐತಾಳ್ಸ್ ಕಿಚನ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ನನ್ನ ಅಮ್ಮ ಮತ್ತು ಅತ್ತೆ ತಯಾರಿಸುತ್ತಿದ್ದ ರೀತಿಯಲ್ಲಿ ಕೋಡುಬಳೆ ಮತ್ತು ಖಾರ ಉಂಡ್ಲುಗ ಮಾಡ್ತಾ ಇದ್ದೇನೆ. ವಿಧಾನ ನೋಡುವ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಮೊದಲಿಗೆ ನಾನಿಲ್ಲಿ 1/4 ಪಾವಿನಷ್ಟು ದೋಸೆ ಅಕ್ಕಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು 2 ಗಂಟೆ ಕಾಲ ನೆನೆಸಿಡಬೇಕಾಗ್ತದೆ. ಅಕ್ಕಿ ರುಬ್ಬಿ ಮಾಡೋದು ಕಷ್ಟ ಅಂತ ಅನಿಸಿದರೆ ನೀವು ಅಕ್ಕಿ ಹುಡಿ ಬೇಕಾದರೂ ಯೂಸ್ ಮಾಡ್ಬೋದು. ಅಕ್ಕಿ ಹುಡಿ ಆದರೆ ನೀವು 2 ಪಾವಿನಷ್ಟು ತಗೊಳ್ಳಿ. ಇನ್ನು ಇದನ್ನು ಮುಚ್ಚಿ ಪಕ್ಕಕ್ಕೆ ಇಡೋಣ. ಇದಕ್ಕೆ ಅರ್ಧದಷ್ಟು ಅಂದರೆ ನಾನಿಲ್ಲಿ 1 ಪಾವಿನಷ್ಟು ತೆಂಗಿನ ತುರಿಯನ್ನು ತುರಿದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಈಗ 2 ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ. ನಾನಿಲ್ಲಿ 1 ಪಾವಿನಷ್ಟು ತೆಂಗಿನ ತುರಿ, 1 ದೊಡ್ಡ ಸ್ಪೂನಷ್ಟು ಜೀರಿಗೆ, ಹಾಗೆ 1 ದೊಡ್ಡ ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ. ಹಾಗೆ 8-10 ಮೆಣಸು, ಫ್ರೈ ಮಾಡಿದ ಕರಿಬೇವು ತಗೊಂಡಿದ್ದೇನೆ. ಕರಿಬೇವು ಇಲ್ಲಿ ಫ್ರೈ ಮಾಡಿಕೊಂಡು ಹಾಕಿದರೆ ಒಳ್ಳೆ ಪರಿಮಳ ಮತ್ತು ರುಚಿ ಕೂಡ. ಎಲ್ಲವನ್ನು ನಾನಿಲ್ಲಿ 2-3 ಬ್ಯಾಚಲ್ಲಿ ಮಿಕ್ಸಿಗೆ ಹಾಕಿಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿ ತರ್ತೇನೆ. ನೀರು ಜಾಸ್ತಿ ಹಾಕ್ಕೊಂಡ್ರೆ ಕೋಡುಬಳೆಗೆ ಶೇಪ್ ಕೊಡಲಿಕ್ಕೆ ಕಷ್ಟ. ಅದಕ್ಕೆ ರುಬ್ಬುವಾಗ ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿ ನೀರು ಹಾಕ್ಕೊಂಡು ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಇದಕ್ಕೆ ಒಳ್ಳೆಯ ಪರಿಮಳಕ್ಕೆ ಈ ಅರ್ಧ ಸ್ಪೂನಷ್ಟು ಇಂಗು ಹಾಕ್ಕೊಂಡಿದ್ದೇನೆ. ಹಾಗೆ ಬೆಣ್ಣೆ ಸ್ವಲ್ಪ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಬೆಣ್ಣೆ ಇಲ್ಲದಿದ್ದರೆ 4-5 ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಹಾಕಿ ಕಲಸಿಕೊಳ್ಬೇಕು. ನೀವು ಅಕ್ಕಿ ಹುಡಿಯಲ್ಲಿ ಕೋಡುಬಳೆ ಮಾಡುತ್ತಾರೆ ತೆಂಗಿನ ತುರಿಯೊಂದಿಗೆ ಉಳಿದ ಇಂಗ್ರೀಡಿಯೆಂಟ್ಸ್ ಹಾಕಿಕೊಂಡು ಸ್ವಲ್ಪವೇ ನೀರು ಹಾಕಿಕೊಂಡು ರುಬ್ಬಿಕೊಳ್ಳಿ. ಅದಕ್ಕೆ 2 ಪಾವಿನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡು ಗಟ್ಟಿಯಾಗಿ ಕಲಸಿ ರೆಡಿ ಮಾಡಿ ಇಟ್ಟುಕೊಳ್ಳಿ. ನಾನಿಲ್ಲಿ ಅಕ್ಕಿ ರುಬ್ಬುವಾಗ ಎಷ್ಟು ನೀರು ಕಮ್ಮಿ ಹಾಕ್ಕೊಂಡ್ರು ಹಿಟ್ಟು ಸ್ವಲ್ಪ ತೆಳುವೆ ಆಗಿದೆ. ಇನ್ನು ಅಗತ್ಯ ಇರುವಷ್ಟು ಅಕ್ಕಿ ಹುಡಿ ಸೇರಿಸಿಕೊಂಡು ಕಲಸಿಕೊಳ್ತೇನೆ. ಈ ಹಂತದಲ್ಲಿ ರುಚಿ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಸೇರಿಸಿಕೊಳ್ಳಿ. ಮೊದಲಿಗೆ ನಾನಿಲ್ಲಿ 1/4 ಕಪ್ಪಿನಷ್ಟು ಅಕ್ಕಿ ಹುಡಿ ಹಾಕ್ಕೊಂಡು ಕಲಸಿಕೊಂಡಿದ್ದೇನೆ. ಈಗ ಹಿಟ್ಟು ಹದ ಸರಿಯಾಯಿತು. ಇನ್ನು ಮೇಲ್ಗಡೆ 2-3 ಸ್ಪೂನಷ್ಟು ತೆಂಗಿನ ಎಣ್ಣೆ ಅಥವಾ ಯಾವುದಾದ್ರೂ ಅಡಿಗೆ ಎಣ್ಣೆ ಹಾಕಿ ಕಲಸಬೇಕು. ಚೆನ್ನಾಗಿ ಮಿಕ್ಸ್ ಆದರೆ ಸಾಕು. ಇನ್ನು 2 ಕೈಗೆ ಎಣ್ಣೆ ಸವರಿಕೊಳ್ಳಿ. ಸ್ವಲ್ಪವೇ ಹಿಟ್ಟು ತಗೊಂಡು ಮೊದಲು ರೌಂಡ್ ಶೇಪ್ ಮಾಡಿ, ಆಮೇಲೆ ಬತ್ತಿ ಹಾಗೆ ಮಾಡಿ ನಿಧಾನಕ್ಕೆ ಹೀಗೆ ಕೋಡುಬಳೆಯ ಶೇಪ್ ಕೊಡಿ. ಅಷ್ಟೇ, ಸುಲಭ. ಈ ರೀತಿಯಾಗಿ ಸ್ವಲ್ಪ ರೆಡಿ ಮಾಡಿಕೊಳ್ಳೋಣ. ಒಂದು ಬ್ಯಾಚು ಫ್ರೈ ಮಾಡಲಿಕ್ಕೆ ರೆಡಿ ಆಯಿತು. ಈಗ ಎಣ್ಣೆ ಬಿಸಿಗೆ ಇಟ್ಟಿದ್ದೇನೆ. ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಕಾದಿದ ಅಂತ ನೋಡೋಣ. ಹಿಟ್ಟು ಕೂಡಲೇ ಮೇಲ್ಗಡೆ ಬಂದರೆ ಎಣ್ಣೆ ಫ್ರೈ ಮಾಡಲಿಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಇನ್ನು ಮೀಡಿಯಂ ಫ್ಲೇಮಲ್ಲಿ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡಿಕೊಳ್ಳೋಣ. ಹೈ ಫ್ಲೇಮಲ್ಲಿ ಫ್ರೈ ಮಾಡಿದರೆ ಹಿಟ್ಟು ಒಳಗಡೆ ಹಸಿಯಾಗಿ ಇರ್ತದೆ. 2 ಕಡೆ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈ ಕಲರ್ ಬರಬೇಕು. ಆಮೇಲೆ ಇದನ್ನು ತಟ್ಟೆಗೆ ತೆಗೆಯೋಣ. ನೋಡಿ, ನಾನು ಅರ್ಧದಷ್ಟು ಹಿಟ್ಟನ್ನು 3 ಬ್ಯಾಚಲ್ಲಿ ಫ್ರೈ ಮಾಡಿದ್ದೇನೆ. ಈಗ ಕೋಡುಬಳೆ ರೆಡಿಯಾಗಿದೆ. ಉಳಿದ ಹಿಟ್ಟಲ್ಲಿ ನಾನು ಉಂಡ್ಲುಗ ರೆಡಿ ಮಾಡ್ತೇನೆ. ಒಂದೇ ಕಲ್ಲಿಗೆ 2 ಹಕ್ಕಿ ಅಂತ ಹೇಳುವ ಹಾಗೆ ನಾನಿಲ್ಲಿ ಒಂದೇ ಹಿಟ್ಟಲ್ಲಿ 2 ರೀತಿಯ ತಿಂಡಿ ರೆಡಿ ಮಾಡಿದ್ದೇನೆ. ಮಕ್ಕಳು ಕೂಡ 2 ರೀತಿಯ ತಿಂಡಿ ನೋಡಿ ತುಂಬ ಖುಷಿ ಪಡ್ತಾರೆ. ಇನ್ನು ಇದಕ್ಕೆ ಸಣ್ಣ ಉಂಡೆಯ ಶೇಪ್ ಕೊಟ್ಟುಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳಿ. 5-6 ನಿಮಿಷ ಆದರೂ ಫ್ರೈ ಮಾಡಿಕೊಳ್ಬೇಕಾಗ್ತದೆ, ಇಲ್ಲದ್ರೆ ಒಳಗಡೆ ಹಸಿಯಾಗಿ ಇರ್ತದೆ ಹಿಟ್ಟು. ಈಗ ಕ್ರಿಸ್ಪಿಯಾಗಿ ಕೋಡುಬಳೆ ಮತ್ತು ಉಂಡ್ಲುಗ ರೆಡಿಯಾಗಿದೆ. ಹಳೆ ಕಾಲದ ಈ ತಿಂಡಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. 2 ವಿಧಾನ ನಿಮಗೆಲ್ಲರಿಗೂ ಇಷ್ಟ ಆದರೆ ಎಸ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಾಯ್.